ಜೆಜೆ ನಗರದಲ್ಲಿ ಈ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆನ ಮಾಡ್ತಾ ಇದ್ರು. ಈ ವೇಳೆ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಘಟನೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇದೀಗ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಪೊಲೀಸರು ಕೂಡ ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಪ್ರಕರಣ ಸಂಬಂಧವಾಗಿ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜಯಜಯನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಸಾಕಷ್ಟು ಪೊಲೀಸರು ಭಾಗಿಯಾಗಿದ್ದಾರೆ ಈ ರೂಟ್ ಮಾರ್ಚ್ ಅಲ್ಲಿ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಜಯಜಯನಗರದ ಠಾಣೆಯ ಪಥಸಂಚಲನ ಸುತ್ತಮುತ್ತ ಏರಿಯಾಗಳಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ, ಮತ್ತೊಂದು ಕಡೆ ಸ್ವಾಟ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಈ ಒಂದು ಪಥಸಂಚಲನ ನಡೆಯುತ್ತಿದೆ. ಎಲ್ಲೆಲ್ಲಿ ಘಟನೆ ಆಗಿದೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂತೆ ಇದೀಗ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಸದ್ದು ಮಾಡಿತು. ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಇಂಥ ಘಟನೆ ಅದು ಚಾಮರಾಜಪೇಟೆಯಲ್ಲಿ ನಡೆಯುತ್ತಿದೆ ಎಂಬುದು ಒಂದು ಕಡೆ ಆರೋಪ ಕೇಳಿ ಬಂದಿತ್ತು. ಬಟ್ ಹೀಗಾಗಿ ಇವತ್ತು ಈ ಒಂದು ಜಯಜಯನಗರದ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಏರಿಯಾಗಳಲ್ಲಿ 2 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಪ್ರಮುಖ ಏರಿಯಾಗಳಲ್ಲಿ ಯಾಕಂದ್ರೆ ಇನ್ನೇ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲೆಲ್ಲ ರೂಟ್ ಮಾರ್ಚ್ ಮಾಡ್ತಾರೆ. ಮತ್ತೊಂದು ಕಡೆ ಯಾರು ಅಂದ್ರೆ ಈ ಒಂದು ಭದ್ರತೆ ಒಂದ್ ಕಡೆ ಭಯ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಮತ್ತೊಂದು ಸರಿ ಈ ಒಂದು ಘಟನೆ ಆಗಬಾರದು ಎಂಬುದು ಒಂದ್ ಕಡೆ ಈ ಒಂದು ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆಜೆ ನಗರದಲ್ಲಿ ಈ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆನ ಮಾಡ್ತಾ ಇದ್ರು. ಈ ವೇಳೆ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಘಟನೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇದೀಗ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಪೊಲೀಸರು ಕೂಡ ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಪ್ರಕರಣ ಸಂಬಂಧವಾಗಿ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜಯಜಯನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಸಾಕಷ್ಟು ಪೊಲೀಸರು ಭಾಗಿಯಾಗಿದ್ದಾರೆ ಈ ರೂಟ್ ಮಾರ್ಚ್ ಅಲ್ಲಿ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಜಯಜಯನಗರದ ಠಾಣೆಯ ಪಥಸಂಚಲನ ಸುತ್ತಮುತ್ತ ಏರಿಯಾಗಳಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ, ಮತ್ತೊಂದು ಕಡೆ ಸ್ವಾಟ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಈ ಒಂದು ಪಥಸಂಚಲನ ನಡೆಯುತ್ತಿದೆ. ಎಲ್ಲೆಲ್ಲಿ ಘಟನೆ ಆಗಿದೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂತೆ ಇದೀಗ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಸದ್ದು ಮಾಡಿತು. ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಇಂಥ ಘಟನೆ ಅದು ಚಾಮರಾಜಪೇಟೆಯಲ್ಲಿ ನಡೆಯುತ್ತಿದೆ ಎಂಬುದು ಒಂದು ಕಡೆ ಆರೋಪ ಕೇಳಿ ಬಂದಿತ್ತು. ಬಟ್ ಹೀಗಾಗಿ ಇವತ್ತು ಈ ಒಂದು ಜಯಜಯನಗರದ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಏರಿಯಾಗಳಲ್ಲಿ 2 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಪ್ರಮುಖ ಏರಿಯಾಗಳಲ್ಲಿ ಯಾಕಂದ್ರೆ ಇನ್ನೇ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲೆಲ್ಲ ರೂಟ್ ಮಾರ್ಚ್ ಮಾಡ್ತಾರೆ. ಮತ್ತೊಂದು ಕಡೆ ಯಾರು ಅಂದ್ರೆ ಈ ಒಂದು ಭದ್ರತೆ ಒಂದ್ ಕಡೆ ಭಯ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಮತ್ತೊಂದು ಸರಿ ಈ ಒಂದು ಘಟನೆ ಆಗಬಾರದು ಎಂಬುದು ಒಂದ್ ಕಡೆ ಈ ಒಂದು ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆಜೆ ನಗರದಲ್ಲಿ ಈ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆನ ಮಾಡ್ತಾ ಇದ್ರು. ಈ ವೇಳೆ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಘಟನೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇದೀಗ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಪೊಲೀಸರು ಕೂಡ ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಪ್ರಕರಣ ಸಂಬಂಧವಾಗಿ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜಯಜಯನಗರ ಪೊಲೀಸ್ ಠಾಣೆಯ ಸುತ್ತಮುತ್ತ ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಸಾಕಷ್ಟು ಪೊಲೀಸರು ಭಾಗಿಯಾಗಿದ್ದಾರೆ ಈ ರೂಟ್ ಮಾರ್ಚ್ ಅಲ್ಲಿ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಜಯಜಯನಗರದ ಠಾಣೆಯ ಪಥಸಂಚಲನ ಸುತ್ತಮುತ್ತ ಏರಿಯಾಗಳಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ, ಮತ್ತೊಂದು ಕಡೆ ಸ್ವಾಟ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಈ ಒಂದು ಪಥಸಂಚಲನ ನಡೆಯುತ್ತಿದೆ. ಎಲ್ಲೆಲ್ಲಿ ಘಟನೆ ಆಗಿದೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂತೆ ಇದೀಗ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಸದ್ದು ಮಾಡಿತು.
ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಇಂಥ ಘಟನೆ ಅದು ಚಾಮರಾಜಪೇಟೆಯಲ್ಲಿ ನಡೀತಿದೆ ಎಂಬುದು ಒಂದು ಕಡೆ ಆರೋಪ ಕೇಳಿ ಬಂದಿತ್ತು. ಬಟ್ ಹೀಗಾಗಿ ಇವತ್ತು ಈ ಒಂದು ಜಯನಗರದ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಏರಿಯಾಗಳಲ್ಲಿ 2 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಿರ್ಬೋದು ಪ್ರಮುಖ ಏರಿಯಾಗಳಲ್ಲಿ. ಯಾಕಂದ್ರೆ ಇನ್ನೇ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲೆಲ್ಲ ರೂಟ್ ಮಾರ್ಚ್ ಮಾಡ್ತಾರೆ. ಮತ್ತೊಂದ್ ಕಡೆ ಯಾರು ಅಂದ್ರೆ ಈ ಒಂದು ಭದ್ರತೆ ಒಂದ್ ಕಡೆ ಭಯ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಮತ್ತೊಂದು ಸರಿ ಈ ಒಂದು ಘಟನೆ ಆಗಬಾರದು ಎಂಬುದು ಒಂದ್ ಕಡೆ ಈ ಒಂದು ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆ ನಗರದಲ್ಲಿ ಈ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆನ ಮಾಡ್ತಾ ಇದ್ರು. ಈ ವೇಳೆ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಘಟನೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇದೀಗ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಪೊಲೀಸರು ಕೂಡ ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಪ್ರಕರಣ ಸಂಬಂಧವಾಗಿ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜಯನಗರ ಪೊಲೀಸ್ ಠಾಣೆ ಸುತ್ತಮುತ್ತ ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಸಾಕಷ್ಟು ಪೊಲೀಸರು ಭಾಗಿಯಾಗಿದ್ದಾರೆ ಈ ರೂಟ್ ಮಾರ್ಚ್ ಅಲ್ಲಿ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಜಯನಗರದ ಠಾಣೆ ಪಥಸಂಚಲನ ಸುತ್ತಮುತ್ತ ಏರಿಯಾಗಳಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ, ಮತ್ತೊಂದ್ ಕಡೆ ಸ್ವಾಟ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಈ ಒಂದು ಪಥಸಂಚಲನ ನಡೆಯುತ್ತಿದೆ. ಎಲ್ಲೆಲ್ಲಿ ಘಟನೆ ಆಗಿದೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂತೆ ಇದೀಗ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಸದ್ದು ಮಾಡಿತು. ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಇಂಥ ಘಟನೆ ಅದು ಚಾಮರಾಜಪೇಟೆಯಲ್ಲಿ ನಡೀತಿದೆ ಎಂಬುದು ಒಂದು ಕಡೆ ಆರೋಪ ಕೇಳಿ ಬಂದಿತ್ತು. ಬಟ್ ಹೀಗಾಗಿ ಇವತ್ತು ಈ ಒಂದು ಜಯನಗರದ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಏರಿಯಾಗಳಲ್ಲಿ 2 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಿರಬಹುದು ಪ್ರಮುಖ ಏರಿಯಾಗಳಲ್ಲಿ. ಯಾಕಂದ್ರೆ ಇನ್ನೇ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲೆಲ್ಲ ರೂಟ್ ಮಾರ್ಚ್ ಮಾಡ್ತಾರೆ. ಮತ್ತೊಂದ್ ಕಡೆ ಯಾರು ಅಂದ್ರೆ ಈ ಒಂದು ಭದ್ರತೆ ಒಂದ್ ಕಡೆ ಭಯ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಮತ್ತೊಂದು ಸರಿ ಈ ಒಂದು ಘಟನೆ ಆಗಬಾರದು ಎಂಬುದು ಒಂದ್ ಕಡೆ ಈ ಒಂದು ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೆ ನಗರದಲ್ಲಿ ಈ ಶಕ್ತಿ ಮಾಲಾಧಾರಿಗಳು ಮೆರವಣಿಗೆನ ಮಾಡ್ತಾ ಇದ್ರು. ಈ ವೇಳೆ ಅವರ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಈ ಘಟನೆಯಲ್ಲಿ ಮಹಿಳೆ ಮತ್ತು ಮಗುವಿಗೆ ಗಂಭೀರವಾಗಿ ಗಾಯಗೊಂಡಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಇದೀಗ ಹೋರಾಟಗಾರರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಹೀಗಾಗಿ ಮತ್ತೊಂದು ಕಡೆ ಪೊಲೀಸರು ಕೂಡ ರೂಟ್ ಮಾರ್ಚ್ ಕೂಡ ಮಾಡಿದ್ದಾರೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ಎಸೆದಿರುವ ಪ್ರಕರಣ ಸಂಬಂಧವಾಗಿ ಇದೀಗ ಪೊಲೀಸರು ಬಿಗಿ ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಜಯನಗರ ಪೊಲೀಸ್ ಠಾಣೆ ಸುತ್ತಮುತ್ತ ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ದೃಶ್ಯಗಳು ನೋಡ್ತಿರಬಹುದು. ಸಾಕಷ್ಟು ಪೊಲೀಸರು ಭಾಗಿಯಾಗಿದ್ದಾರೆ ಈ ರೂಟ್ ಮಾರ್ಚ್ ಅಲ್ಲಿ. ಯಾಕಂದ್ರೆ ಅಹಿತಕರ ಘಟನೆ ಆಗದಂತೆ ಈಗ ಸೂಕ್ತ ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಜಯನಗರದ ಠಾಣೆ ಪಥಸಂಚಲನ ಸುತ್ತಮುತ್ತ ಏರಿಯಾಗಳಲ್ಲಿ ಪಥಸಂಚಲನ ಮಾಡ್ತಾರೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಒಂದ್ ಕಡೆ ಕೆಎಸ್ಆರ್ಪಿ ತುಕಡಿ, ಮತ್ತೊಂದ್ ಕಡೆ ಸ್ವಾಟ್ ಅಧಿಕಾರಿಗಳು, ಸಿಬ್ಬಂದಿಗಳು ಸಹ ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಪ್ರಮುಖ ಏರಿಯಾಗಳಲ್ಲಿ ಈ ಒಂದು ಪಥಸಂಚಲನ ನಡೆಯುತ್ತಿದೆ. ಎಲ್ಲೆಲ್ಲಿ ಘಟನೆ ಆಗಿದೆ ಮತ್ತೆ ಈ ಮುಂದಿನ ದಿನಗಳಲ್ಲಿ ಈ ತರ ಘಟನೆ ಆಗದಂತೆ ಇದೀಗ ಸೂಕ್ತ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಸದ್ದು ಮಾಡಿತು. ಯಾಕಂದ್ರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು, ಪೊಲೀಸರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು. ಯಾಕಂದ್ರೆ ಇಂಥ ಘಟನೆ ಅದು ಚಾಮರಾಜಪೇಟೆಯಲ್ಲಿ ನಡೀತಿದೆ ಎಂಬುದು ಒಂದು ಕಡೆ ಆರೋಪ ಕೇಳಿ ಬಂದಿತ್ತು. ಬಟ್ ಹೀಗಾಗಿ ಇವತ್ತು ಈ ಒಂದು ಜಯನಗರದ ಠಾಣೆ ವ್ಯಾಪ್ತಿಯಲ್ಲಿ ಸುಮಾರು ಏರಿಯಾಗಳಲ್ಲಿ 2 ಕಿಲೋಮೀಟರ್ ಒಟ್ಟು 2 ಕಿಲೋಮೀಟರ್ ಈ ಒಂದು ರೂಟ್ ಮಾರ್ಚ್ ಮಾಡ್ತಾ ಇದ್ದಾರೆ. ದೃಶ್ಯಗಳು ನೋಡ್ತಿರಬಹುದು ಪ್ರಮುಖ ಏರಿಯಾಗಳಲ್ಲಿ. ಯಾಕಂದ್ರೆ ಇನ್ನೇ ಎಲ್ಲೆಲ್ಲಿ ಘಟನೆ ಆಗಿದೆ ಅಲ್ಲೆಲ್ಲ ರೂಟ್ ಮಾರ್ಚ್ ಮಾಡ್ತಾರೆ. ಮತ್ತೊಂದ್ ಕಡೆ ಯಾರು ಅಂದ್ರೆ ಈ ಒಂದು ಭದ್ರತೆ ಒಂದ್ ಕಡೆ ಭಯ ಮೂಡಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಯಾಕಂದ್ರೆ ಕಿಡಿಗೇಡಿಗಳು ಮತ್ತೊಂದು ಸರಿ ಈ ಒಂದು ಘಟನೆ ಆಗಬಾರದು ಎಂಬುದು ಒಂದ್ ಕಡೆ ಈ ಒಂದು ರೂಟ್ ಮಾರ್ಚ್ ಮಾಡ್ತಿದ್ದಾರೆ. ಹೀಗಾಗಿ ಸಾಕಷ್ಟು ಪೊಲೀಸರು ಈ ಒಂದು ರೂಟ್ ಮಾರ್ಚ್ ಅಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.